देखिए ना इसलिए इसका वीडियो बना रहा था। कितना स्वीट है देखो। ओह ಅಣ್ಣ ನೋಡಿ ಅಣ್ಣ ಟೈಮಿಂಗ್ಸು 22 ನಿಮಿಷ ಆಯ್ತಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ ಸರ್ಜ್ ಕೊಟ್ಟ, ಆದ್ರೆ ಏನು ಮಾಡೋದು ಈ ಥರ ಲಾಂಗ್ ಆರ್ಡರ್ ಕೊಟ್ಬಿಟ್ಟ ಅಷ್ಟೇ. 55 ವಯಸ್ಸಲ್ಲಿ ಈ ಥರ ಡೆಲಿವರಿ ಕೆಲಸ ಮಾಡ್ತಾಯಿದ್ರೆ ನೋಡಿ ಸ್ನೇಹಿತರೆ. ಆರ್ಡ್ರ್ ರಿಜೆಕ್ಟ್ ಆಯಿತು, ನೋಡಿ ಹೋಗ್ತಾ ಇರೋದು. ಭಾಳ ತಲೆ ಕೆಡ್ಸ್ಕೊ ಮಾತೇ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಆಫರು ಏನೇನು ಕೊಟ್ಟವನಂತ ನೋಡೋಣ. ಸಂಡೇ ಬೇರೆ. ಬ್ರೇಕ್ಫಾಸ್ಟ್ ಎಲ್ಲಪ್ಪ. ಬ್ರೇಕ್ಫಾಸ್ಟ್ 45, 40, 25, 25, 10, 15. ಸರ್ಜು ಇದು ನೈಟ್ದು ಸ್ಪೆಷಲ್ ಸರ್ಜು. ಇದು ನಾಳೆದು ಅಡ್ವಾನ್ಸ್ ಕೊಟ್ಬಿಟ್ಟವನೆ. ಮತ್ತು ಸಂಜೆ ಬಂದುಬಿಟ್ಟು ಇವತ್ತೆಷ್ಟು 19 ಡೇಟ್ ಅಲ್ವಾ, ಇದು 18ನೇ ಡೇಟದೈತೆ. ಮೇಗಾ ಸ್ಪೆಷಲ್ ಬ್ರೇಕ್ಫಾಸ್ಟ್ ಸರ್ಜು. ಇದು 20ನೇ ತಾರೀಕು. ಏನು ಮೆಸೇಜ್ ಸೆಂಟ್ರಲ್ಲಿ ಏನು ಕೊಟ್ಟಿಲ್ವ, ನಿನ್ನೆ ತೋರಿಸ್ದ. ಹೋಗಲಿ ಬಿಡಿ, ಲಾಗಿನ್ ಆಗಿದ್ದೀನಿ. ಮೊದಲನೇ ಆರ್ಡ್ರ್ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 30,443. ನಿನ್ನೆ ಚೂರು ಮಳೆ ಗಿಳೆ ಚೆನ್ನಾಗಿ ಬಂತಲ್ಲ ಸಂಜೆ ಟೈಮಲ್ಲಿ, ಒಂದು 5 ಗಂಟೆ ಮೇಲೆ ಅದು ಚೂರು ಅರ್ನಿಂಗ್ಸು ಚೆನ್ನಾಗಾಗಿದೆ. ನಿನ್ನೆ ಒಂದು 3,000 ಚಿಲ್ಲರೆ ಆಗಿರೋದು. ಎಷ್ಟು ಅಪ್ ಆಗಿತ್ತಂದ್ರೆ ನಿನ್ನೆ 3,200 ಚಿಲ್ಲರೆ ಆಗಿದೆ ನಿನ್ನೆ. ಇವತ್ತು ಎಷ್ಟು ಓಡಿಸ್ತಾನೋ ಗೊತ್ತಿಲ್ಲ. ಇವತ್ತು ಆಫರ್ ಬೇರೆ ಐತೆ, ಸಂಡೇ ಬೇರೆ. ಹುಡುಗರು ಜಾಸ್ತಿ ಜನ ಇದ್ದರೆ ಆರ್ಡ್ರಸ್ ತುಂಬ ಕಮ್ಮಿ ಆಗಿಬಿಡ್ತವೆ. ಏನು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಒಟ್ಟಿನಲ್ಲಿ ಮಾಡ್ತಾ ಇರಬೇಕು. ಗಾಡಿ ಕಿಲೋಮೀಟರ್ಸ್ ಅಂತರೂ 30,443. ಸಂಜೆ ಟೈಮಲ್ಲಿ ಎಷ್ಟಾಗುತ್ತೆ ಗೊತ್ತಿಲ್ಲ. ನಿನ್ನೆ ಒಂದು 200 ಚಿಲ್ಲರೆ ಆಗಿದೆ. ಅರ್ಧ ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗಿದೆ. ನೋಡೋಣ, ಇವಾಗ ಹೋಗ್ಬಿಟ್ಟು ಪೆಟ್ರೋಲ್ ಅದು ಹಾಕ್ಸ್ಕೊಂಡು ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಮತ್ತು ಹೊಸಬ್ರು ಬರೋ ಇದ್ರೆ ಇನ್ಸ್ಟಾಗ್ರಾಮ್ DM ಮಾಡಿರಿ. ಹೊಸಬ್ರು ಬರೋಗೆ ಹೇಳ್ತೀನಿ, ವೀಡಿಯೋ ನೋಡಿದಷ್ಟು ಕೆಲಸ ಮಾಡೋದು ಈಜಿ ಅಲ್ಲ. ಈ ಟ್ರಾಫಿಕಲ್ಲಿ ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ಒಂದು ಸರಿ ಅನುಭವಿಸಿ. ಇಲ್ಲ ಎಲೆಕ್ಟ್ರಿಸಿಟಿಯಿಂದ ಒಂದು ಸರಿ ಯಲಹಂಕಕ್ಕೆ ಬಂದುಬಿಟ್ಟು ನೋಡಿ ಹೆಂಗಿರುತ್ತೆ ಅಂತ ಟ್ರಾಫಿಕ್ಕು. ಆ ಥರ ಟ್ರಾಫಿಕ್ ಇರುತ್ತೆ. ದಯವಿಟ್ಟು ಟ್ರಾಫಿಕ್ ಇರುತ್ತೆ, ಮಳೆ ಇರುತ್ತೆ, ಚಳಿ ಇರುತ್ತೆ, ಬಿಸಿಲಿರುತ್ತೆ. ರೋಡ್ ಮೇಲೇ ಇರ್ಬೇಕು ಯಾವಾಗ್ಲೂ. ಹೇಳ್ತೀನಿ, ಆರಾಮಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ನಂತಂದ್ರೆ ಬರೋಕ್ಕೆ ಹೋಗ್ಬಿಟ್ರಿ. ಸುಮ್ಮನೆ ರೆಫರಲ್ ದುಡ್ಡು ಹೋಗ್ಬಿಡುತ್ತೆ, ಜಾಯ್ನಿಂಗ್ ದುಡ್ಡು ಹೋಗ್ಬಿಡುತ್ತಲ್ಲ. ಆ ಕಾರಣಕ್ಕಾಗಿ ನೋಡ್ರಪ್ಪ, ಯಾರು ಹೊಸಬ್ರು ಬರೋ ಇದ್ರೆ ಇನ್ಸ್ಟಾಗ್ರಾಮ್ನಾಗ SRJ ಕನ್ನಡಿಗ ಅಂತ ಟೈಪ್ ಮಾಡಿರಿ, ಸರ್ಚ್ ಮಾಡಿರಿ, ಫಾಲೋ ಮಾಡಿರಿ. ಹಂಗೆ ಯೂಟ್ಯೂಬ್ ಚಾನಲ್ನಾಗ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಫಸ್ಟ್ ಟೈಮ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ. ಆದರೆ ಯಾವಾಗಲೂ ವೀಡಿಯೋ ಎಂಡ್ನಾಗ ಹೇಳ್ತೀನಿ, ಇವತ್ತು ಫಸ್ಟ್ನಾಗ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ. ಹಂಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಮೊದಲನೇ ಆರ್ಡ್ರು 97 ರೂಪಾಯಿದು ಪಾಕಶಾಲದು. ಪಾಕಶಾಲ 1.5 9 ಕಿಲೋಮೀಟ್ರಿಗೆ 97 ರೂಪಾಯಿ, 45 ರೂಪಾಯಿ ಸರ್ಜು. ಎಲ್ಲಿ ಡ್ರಾಪು ಗೊತ್ತಿಲ್ಲ, ಇನ್ನೂ ಫುಡ್ ರೆಡಿ ಇಲ್ಲ. ಅವ್ರು ಯಾವಾಗ ಕೊಡ್ತಾರೋ ಗೊತ್ತಾಗಲ್ಲ. ಆಲ್ಮೋಸ್ಟು ಎಲ್ಲಪ್ಪ ಅಂದರೆ ಕೆಂಪಾಪುರ ಡ್ರಾಪ್ ಇರೋದು ಮೊದಲನೇ ಆರ್ಡರ್ ಸಂಡೇದು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಪಾಕಶಾಲಕ್ಕೆ. ಇನ್ನೂ ಐಟಮ್ ರೆಡಿ ಐತೆ ಎಲ್ಲೂ ಗೊತ್ತಿಲ್ವಲ್ಲ. ಇರಿ ನೋಡೋಬಿಡೋಣ. ಮೇಡಮ್ 4598 ಯಾವುದೋ ಐಟಮ್ ಬಂದಿಲ್ಲ ಇನ್ನೂ ಆರ್ಡ್ರು. ನೋಡೋಣ, ವೆಯ್ಟ್ ಮಾಡ್ಕೊಂಡು ತೊಗೊಂಡೋಗೋಣ. ಕರೆಕ್ಟಾಗಿ ಡ್ರಾಪ್ ಎಲ್ಲೈತೆ ನೋಡೋಣ ಇರಿ. ಕೆಂಪಾಪುರಮು ಇದು ಇದ್ರದ್ದು ಸೆಂಚುರಿ ಮಾರ್ಬಲ್ ಅಪಾರ್ಟ್ಮೆಂಟು, ಅಲ್ಲಿಗೆ ಬಿದ್ದೈತೆ ಮೊದಲನೇ ಆರ್ಡರು. 4598 221 ಫುಡ್ ರೆಡಿ ಆಯಿತು. ಬರ್ರಿ ಎತ್ಕೊಂಡು ಹೋಗೋಣ. ಅಣ್ಣಗಳ ಜೊತೆ ಟೀ ಕುಡ್ದೆ. ಸರಿ ಬರ್ರಿ ಅಣ್ಣ, ಸರಿ ಬರ್ರಿ ಹೋಗೋಣ. ಸರಿ ಆಯಿತು. ಇವಾಗ ಮೊದಲನೇ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಮಾಡೋಕ್ಕೆ ಕೆಂಪಾಪುರಕ್ಕೆ ಹೋಗೋಣ. ಇಲ್ಲಿಂದ 5-6 ಕಿಲೋಮೀಟ್ರು. ಇವಾಗ ಸ್ನೇಹಿತರೆ 2ನೇ ಆರ್ಡ್ರು ಇದನ್ನು ಮಾಡ್ಕೊಂಡಿದ್ದೀನಿ. ಪಿಕಪ್ಪಿಗೆ ಬಂದಿದ್ದೀನಿ. ಪಿಕಪ್ಪು ಆಯಿತು, ಫುಡ್ಡು ರೆಡಿ. ಇವಾಗ ಕೊಟ್ಟರು 5-10 ನಿಮಿಷ ವೇಟ್ ಆದಮೇಲೆ ಡ್ರಾಪು ಎಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಲೋಕಲ್ ಇಲ್ಲೇ. ಕಸ್ಟಮರ್ಗಳು ದೊಡ್ಡ ಫ್ಲೋರ್ ಆಗ್ತಾರೆ, ಲಿಫ್ಟ್ ಇರಲ್ಲ, ಏನಿರಲ್ಲ. ತೊಗೊಳ್ಳಿ, ಪರವಾಗಿಲ್ಲ ತೊಗೊಳ್ಳಿ, ವೆಲ್ಕಮ್. ಏನು ಡೋ ಮಾಡಿದ ಕಸ್ಟಮರ್ ಅಂತೀನಿ. ನಾನು ವಾಪಸ್ ತಿರುಗಿ ನೋಡಿದಾಗ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬಿಟ್ಟ. ಕಾಲು ಇದೆ ಅಂತ ಹೇಳಿದ್ದೆ. ಕಸ್ಟಮರು 3rd ಫ್ಲೋರ್ ಹತ್ತಕ್ಕಾಗುತ್ತಂತ, ಲಿಫ್ಟ್ ಇರಲ್ಲ, ಏನಿರಲ್ಲ. ಏನು ಮಾಡೋಕ್ಕಾಗಲ್ಲ. 7:30 ಟೈಮಿಂಗ್ಸು. 2 ಆರ್ಡ್ರ್ ಹೊಡೆದಿದ್ದೀನಿ. 3 ಒಂದು ಕೊಡಿ.
ಮೂರನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 2031 ಏನು ಕೇಸರಿ ಬಾತ್ ಒಂದು, ಇಡ್ಲಿ ವಡ 3 ಪ್ಲೇಟ್ ಇದೆ. ಅಣ್ಣ ಬಂದು ಬೇಗ ರೆಡಿ ಮಾಡಿ ಕೊಡ್ಲಪ್ಪ ಸಂತು. ಅಣ್ಣ 2031 ಕೊಡು. ನಮಸ್ಕಾರ ಅಣ್ಣ, ಎಲ್ಲ ಆರಾಮಣ್ಣ. 2031 ಇಡ್ಲಿ ವಡ 3 ಮತ್ತು ಕೇಸರಿ ಬಾತ್ ಒಂದು. ಹಾಂ ರೆಡಿ ಇದೆ. ಹಾಂ ಏನು ನೋಡಿ ಸರ್, ರೆಡಿ ಇದೆ. ಮತ್ತೆ ರೆಡಿನೇ ಇರಬಹುದಲ್ಲ, ರೆಡಿ ಕೊಟ್ಬಿಟ್ಟು. ನಮ್ಮದು ಸೇಮೇ ಅಲ್ವಾ, ಎಲ್ಲಿ ಡ್ರಾಪು? ನಮ್ಮದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಇದು, ಇಲ್ಲೇ ಪೆಬಲ್ ಬೇ ಪಕ್ಕದಲ್ಲಿ. ಸ್ನೇಹಿತರೆ, ಬೆಳಗ್ಗೆ ಅಂಬೂರ್ ಸ್ಟಾರ್ ಬಿರಿಯಾನಿ RT ನಗರಿಂದ ಪಿಕಪ್ಪು. ಎಲ್ಲಿ ರೈಲ್ವೆ ಗೇಟ್ ಯಶವಂತಪುರ ಹತ್ರ ಡ್ರಾಪ್ ಇರೋದು. ಅಪ್ಪ 70 ರೂಪಾಯಿ ಕೊಟ್ಟವನೆ. ಪಿಕಪ್ಗೆ ಹೋಗ್ಬೇಕು ಇವಾಗ. ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೇನೂ ಇಲ್ಲ. ಏನು ಇಷ್ಟು ಬೇಗ ಬೆಳಗ್ಗೆ ರೆಡಿ ಇರುತ್ತಾ ಅಂಬೂರ್ ಸ್ಟಾರ್ ಬಿರಿಯಾನಿ? ಇಷ್ಟು ಬೇಗ ಯಾವತ್ತೂ ಬಿದ್ದಿಲ್ಲ ನನಗೆ ಅಂಬೂರ್ ಸ್ಟಾರ್ ಬಿರಿಯಾನಿದು. ಇವತ್ತೇ ಫಸ್ಟ್ ಟೈಮ್ ಬಿದ್ದೈತೆ. ಇಷ್ಟು ಬೆಳಗ್ಗೆ ಬಿದ್ದಿರೋದಂದರೆ ಇಲ್ಲಿ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಇರೋದು ಡ್ರಾಪು. ಪರವಾಗಿಲ್ಲ, ಎಲ್ಲಾದರೂ ಇರಲಿ, ಬೇಗ ಫುಡ್ ರೆಡಿ ಆದರೆ ಸಾಕು ಹೋಗೋಷ್ಟ್ರಲ್ಲಿ. ನಾನು ಇನ್ನೂ ಇವಾಗ ಸಂಜಯನಗರ 85 ರೋಡ್ ಪಕ್ಕದರಲ್ಲಿ ಇದ್ದೀನಿ, ಮೇನ್ ರೋಡಲ್ಲಿ, ಅಂದರೆ ಏರ್ಫೋರ್ಸ್ ಹತ್ರ. ಇಲ್ಲಿಂದ ಹೋಗ್ಬೇಕು ಇನ್ನೂ 2-3 ಕಿಲೋಮೀಟ್ರು. ಸ್ನೇಹಿತರೆ ಬಂದುಬಿಟ್ಟು ಆಲ್ಮೋಸ್ಟ್ 10 ನಿಮಿಷ ಆಯಿತು. ಕಸ್ಟಮರ್ ಬಂದುಬಿಟ್ಟು ನಾನು ಟ್ರೈನ್ ಟೈಮಿಂಗ್ಸಲ್ಲಿ ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ಕಡೆ ಕಸ್ಟಮರ್ಗೆ ಕಾಲ್ ಮಾಡಿದ್ದೀನಿ, ಟಿಕೆಟು ರೈಸ್ ಮಾಡಿದ್ದೀನಿ. ಅಲ್ಲೇ ಮಾರ್ಕಲ್ಲಿ ಹೋಗ್ಬಿಟ್ಟು ಟಿಕೆಟ್ ರೈಸ್ ಮಾಡಿಬಿಟ್ಟಿದ್ದೀನಿ. ಕಾಲ್ ಮಾಡಿದ್ದಾರೆ ಅವರು, ತೆಲುಗು ಅಂದರು. ತೆಲುಗು ಬರಲ್ಲ ಅಂತಂದಿದ್ದಕ್ಕೆ ಕನ್ನಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೋಡೋಣ ಏನಂತಾರೆ ಅಂತ. ಹಲೋ, ಎಷ್ಟೊತ್ತು ಬೇಕು ಕನ್ನಡ ಟ್ರಾನ್ಸ್ಫರ್ ಮಾಡೋಕ್ಕೆ? ಅಪ್ಪ ತಲೆ ಕೆಟ್ಟೋಗುತ್ತೆ. ಇವರು ಕರ್ನಾಟಕದಲ್ಲಿದ್ದಾರೆ, ಕನ್ನಡ ಇಲ್ಲ ಹಿಂದಿ ಲ್ಯಾಂಗ್ವೇಜಲ್ಲಿ ತೊಗೋಬೇಕಲ್ವಾ? ಆಂಧ್ರದವ್ರು ತೊಗೊಂಡ್ಬಿಡ್ತಾರೆ, ಏನು ಮಾಡೋದು? ಎಷ್ಟೊತ್ತಾಯ್ತು? ಅವ್ರು ನೋಡಿದ್ರೆ ಟ್ರೈನ್ ಟೈಮಿಂಗ್ಸ್ ಹಾಕಿದಾರಂತೆ, ಟ್ರೈನಲ್ಲಿ ಆರ್ಡ್ರ್ ಅಂತೆ. ಅವ್ರ ಟ್ರೈನ್ ಬೇರೆ ಟೈಮಿಂಗ್ಸ್ ಐತೆ, ಇದು ನೋಡಿದ್ರೆ ನಮಗೆ ಆರ್ಡ್ರ್ ಬಿದ್ದೈತೆ. ಅದೇನು ಟೈಮಿಂಗ್ಸಲ್ಲಿ ಆರ್ಡ್ರ್ ಮಾಡ್ತಾರೋ ಇರಿ, ಏನಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ 8:15 ಗಂಟೆ ಬಂದಿರೋದು ನಾನು ಇಲ್ಲಿ ನೋಡಿದ್ರೆ ಈ ಥರ ಇದನ್ನು ಮಾಡಿಬಿಟ್ಟವ್ರೆ. ಕಸ್ಟಮರ್ ಏನು 9-10 ಗಂಟೆಗೆ ರೈಲ್ವೆ ಸ್ಟೇಷನ್ ಅವ್ರು ಏನು ಟೈಮಿಂಗ್ಸ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿದಾರಂತೆ. ನನಗೆ ಬಿದ್ದಿರೋದು 8 ಗಂಟೆಗೆ ಆರ್ಡ್ರ್ ಬಿದ್ದೈತೆ. 8:15 ಗಂಟೆಗೆ ಇಲ್ಲಿ ಬಂದಿದ್ದೀನಿ. ಅವ್ರ ಕಸ್ಟಮರು ಕಾಲು ಕನೆಕ್ಟ್ ಆಯಿತು, ನಂಬರ್ ಕೊಟ್ಟಿದ್ದರು. ಇಲ್ಲಿ ಟಿಕೆಟ್ ರೈಸ್ ಮಾಡಿಬಿಟ್ಟು ಅರ್ಧ ಗಂಟೆ ಆಯಿತು. ತಿರುಗಿ ಇನ್ನೊಂದು 7-8 ನಿಮಿಷದಲ್ಲಿ 9 ಗಂಟೆ ಆಗುತ್ತೆ. ಕಸ್ಟಮರ್ ಕಾಲು ಇದನ್ನ ಆಗ್ತಾಯಿಲ್ಲ. ಇವಾಗ ಏನು ನೆಟ್ವರ್ಕ್ ಇಶ್ಯೂ ಆಯಿತೋ ಗೊತ್ತಿಲ್ಲ ಅವ್ರದ್ದು. ಅವ್ರು ಎಲ್ಲರೂ ಒಂದು ಶಾಪಲ್ಲಿ ಅಂಗಡಿಯಲ್ಲಿ ಕೊಟ್ಬಿಟ್ಟು ಹೋಗಿ ನಾನು ಕಲೆಕ್ಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಅದನ್ನು ಹೇಳ್ತಾ ಇಲ್ಲ ಇವರು. ಸುಮ್ಮನೆ ಇದು ಅನ್ಕೊಂಡು ಕೂತ್ಕೊಂಡವ್ರೆ. ನನ್ನ ಟೈಮಿಂಗ್ಸ್ 9:30 10 ಗಂಟೆ ಅಂದ್ಕೊಂಡು ನೋಡಿ, ಕಾಲೇ ಕನೆಕ್ಟು. ಮತ್ತು ಟಿಕೆಟ್ ರೈಸ್ ಮಾಡಿದ್ದೀನಿ, ಕಾಲು ಬರ್ತಾಯಿಲ್ಲ. ಫಸ್ಟು ಒಂದು ಸರಿ ಕಾಲ್ ಬಂತು, ಅದಾದಮೇಲೆ ಕಾಲು ಇಲ್ಲ, ಏನಿಲ್ಲ. ಏನು ಮಾಡೋದು, ಏನಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲೇ ಅರ್ಧ ಗಂಟೆ ಆಯ್ತು ನನ್ನ ಟೈಮ್. ಎಷ್ಟು ಈ ಥರ ತಿಕ್ಕ ಉರಿಸ್ತಾರೆ. ಎದಕ್ಕಾದರೂ ಆರ್ಡ್ರ್ ಮಾಡಬೇಕು? ಬಡ್ಡಿ ಮಗ 10 ಗಂಟೆ 11 ಗಂಟೆ ಇದ್ದರೆ ಬಂದಮೇಲೆ ಆರ್ಡ್ರ್ ಮಾಡಬೇಕಿತ್ತು, ಇಲ್ಲಾರು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಬೇಕಿತ್ತು. ಅದನ್ನು ಬಿಟ್ಟು ಇವಾಗ ಕಸ್ಟಮರ್ ಸಪೋರ್ಟ್ ನಾನು ಮ್ಯಾನೇಜರ್ ನಂಬರ್ ತೊಗೊಂಡು ಟಿಕೆಟ್ ರೈಸ್ ಮಾಡಿಬಿಟ್ಟು ಅವರು ID ನಂಬರ್ ಕೊಟ್ಟುಬಿಟ್ಟು ಅವ್ರಿಗೆ ಇದನ್ನು ಮಾಡಿಸಿದ್ದೀನಿ ನಾನು. ಅವ್ರು ಇವಾಗ ಕಾಲ್ ಮಾಡ್ತಾಯಿದ್ದಾರೆ. ಟಿಕೆಟ್ ರೈಸ್ ಮಾಡಿದ ಕಡೆಯಿಂದ ಕಾಲೇ ಬಂದಿಲ್ಲ. ಹಾಂ ಸರ್ ಹಲೋ, ರಿಜೆಕ್ಟ್ ಆಯಿತು. ಹಲೋ, ರಿಜೆಕ್ಟ್ ಆಯಿತು ಸರ್. ಹಲೋ ಸರ್, ರಿಜೆಕ್ಟ್ ಆಯ್ತು ಬಿಡಿ ಸರ್. ಮೇಡಮ್ ಆರ್ಡ್ರ್ ರಿಜೆಕ್ಟ್ ಹೋಗಾಯ ಮೇಡಮ್. ಮನೆಯಾಕೆ ಹಾಳಾಗೋಲಿ ಆ ಕಡೆ. ನಮಗೇನು ಆರ್ಡ್ರ್ ರಿಜೆಕ್ಟ್ ಆಯಿತು, ನಡಿ ಹೋಗ್ತಾ ಇರೋದು. ಭಾಳ ತಲೆ ಕೆಡ್ಸ್ಕೊಬಾರ್ದು, ನಕ್ಕಣಕ್ಕೆ ಓದು. ಎಷ್ಟು ತಲೆ ತಿಂದ್ರಂದರೆ ಅದ್ರದ್ದೇನು ದುಡ್ಡು ಬಂತ ಇರಿ ನೋಡೋಣ. ಫಸ್ಟು ಅರ್ಧ ಗಂಟೆಯಿಂದ ವೇಟ್ ಮಾಡಿದ್ದೀನಿ. ಕ್ಯಾನ್ಸಲ್ಡು ಅಂಬೂರ್ ಸ್ಟಾರ್ ಬಿರಿಯಾನಿ. ಏನೋ ಮಟನ್ ದಮ್ ಬಿರಿಯಾನಿ ಒಂದಿದೆ. ನಾನು ಬೇರೆ ಮಟನ್ ತಿನ್ನಲ್ಲ, ಏನು ಮಾಡೋದು? ಈ ಥರ ಬೆಳಗ್ಗೆ ಎಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಅಂದರೆ ಸಿಕ್ಕಾಪಟ್ಟೆ ತಲೆನೋವು. ನನ್ನ ಮಗಂದು ಇದೊಂದು ಬಸ್ ಬೇರೆ ಕರೆಕ್ಟಾಗಿ ಬಸ್ ಹಾಕೋಕ್ಕಾಗಲ್ವಾ ಸರ್? ಕರೆಕ್ಟಾಗಿ ಬಸ್ ಆದ್ರೆ ಹಾಕಿ, ಹೆಂಗೆ ಸರ್? ಸ್ವಲ್ಪ ಇದನ್ನು ಮಾಡ್ಕೊಂಡು ಹಾಕಬೇಕು ಬಸ್ನ. ಕ್ರಾಸಲ್ಲಿ ಹಾಕ್ಬಿಟ್ಟವನೆ. ಏನು ಇವ್ರು ಡ್ರೈವರ್ಗಳು ಬಸ್ ಓಡಿಸ್ತಾರಂತೀನಿ. ನಮ್ಮ ಬೇರೆ ತಲೆನೋವು. ಇವಾಗ ವಿನ್ನಾ ಸ್ಟೋರಿಗೆ ಹೋಗ್ಬೇಕು ಇಲ್ಲಿಂದ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇದೇ ಕೈವಾಡ. ನನ್ನ ಮಗನ ಕಸ್ಟಮರ್ ಪರ್ಸ್ನಲ್ ನಂಬರ್ ಐತೆ, ಆದ್ರೂ ರಿಜೆಕ್ಟ್ ಆಯ್ತಲ್ಲ ಅಂತ ಸುಮ್ಮನೆ ಆಗಿಬಿಟ್ಟು ಬಂದಿದ್ದೀನಿ. ಒಂದು ಮಟನ್ ದಮ್ ಬಿರಿಯಾನಿ, ಒಂದು ಇದನ್ನು ಬೆಳಗ್ಗೆ. ನಾನು ಚಿಕನ್ ಬಿರಿಯಾನಿ ಮಾತ್ರ ತಿನ್ನೋದು, ಮಟನ್ ತಿನ್ನೋದೇ ಇಲ್ವಲ್ಲ. ಮಟನ್ ತಿಂದರೆ ನಮ್ಮ ಬಾಡಿ ಎಲ್ಲ ಉಬ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕಾಗಿ ಯಾರಿಗಾರು ಫ್ರೆಂಡ್ಸು ಕೊಟ್ಬಿಡ್ತೀನಿ ಅಷ್ಟೇ. ಸ್ನೇಹಿತರೆ ವಿನ್ನಾ ಸ್ಟೋರ್ ಹತ್ರ ಬಂದಿದ್ದೀನಿ. ನೋಡಿದ್ರೆ ಲೈನ್ಸು ಇಲ್ಲಿ ನೋಡಿ ಹೆಂಗಿದೆ, ಎಲ್ಲ ಕಡೆ ಲೈನ್ಸು ಫುಲ್ಲು. ಹತ್ತತ್ರ ಒಂದು 10-15 ಜನ ಇದ್ದೀವಿ.
ಮತ್ತೇನು ಅಂಕಲ್ ಸಮಾಚಾರ? ಝೊಮ್ಯಾಟೋದಲ್ಲಿ ಎಷ್ಟು ಮಾಡ್ತಾಯಿದ್ದೀರಾ? ವಯಸ್ಸು ಎಷ್ಟು ಅಂಕಲ್ ನಿಮಗೆ? 55 ವಯಸ್ಸಲ್ಲಿ ಈ ಥರ ಡೆಲಿವರಿ ಕೆಲಸ ಮಾಡ್ತಾಯಿದ್ರೆ ನೋಡಿ ಸ್ನೇಹಿತರೆ. ಇದು ನಮ್ಮ ಅಂಕಲ್ ಅಂದರೆ ನಮ್ಮ ಝೋನಲ್ಲಿ ಮುಂಚೆ ಸೀನಿಯರ್ ಮೋಸ್ಟ್. ಅದು ಎಷ್ಟು 10 ವರ್ಷ ಆಯ್ತಾ? 5 ವರ್ಷ ಐತಿ ಈ ಫೀಲ್ಡಿಗೆ ಬಂದು. ಬೆಸ್ಟ್ ಅಂತೀರಾ? ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಕೇಳಂಗಿಲ್ಲ ಹೇಳಂಗಿಲ್ಲ ಆರಾಮಾಗಿ ಮಾಡ್ಬೋದು. ಬೆಸ್ಟ್ ಅಂತೀರಾ? ಹಾಂ, ಮನಸ್ಸಿದ್ರೆ ಮಾಡು, ಎಲ್ಲರೂ ಬೇಡೋದ್ರೆ ಹೋಗು ಅಷ್ಟೇ. ನೋಡಿ ನಮ್ಮ ಅಂಕಲ್ ಮಾತು ಕೇಳ್ರಿ, ಸ್ವಲ್ಪ ಇಂಪ್ರೆಸ್ ಆಗಿ. ಅಂಕಲ್ 55 ವಯಸ್ಸಲ್ಲಿ ಝೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸ ಮಾಡಿದ್ರೆ. ಡೆಲಿವರಿ ಎಲ್ಲ ಝೊಮ್ಯಾಟೊ ಎಲ್ಲ ಸ್ವಿಗ್ಗಿನೂ ಮಾಡ್ತಾರೆ ಅವಾಗ ಆಫರ್ ಕೊಟ್ಟಾಗ. ಅಲ್ಲೇನು ಅಂಕಲ್? ಯಾವ್ದು ಬರುತ್ತೆ ಅದು ಮಾಡಬೇಕು ಅಷ್ಟೇ. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಏನೂ ಕೊಟ್ಟಿಲ್ಲ. 800 ಕಿಲೋಮೀಟ್ರ್ ಅಂತೆ. 25 ರೂಪಾಯಿ ಸರ್ಚ್ ಸೇರಿಸ್ಬಿಟ್ಟು ನೋಡಿದ್ರೆ ಜಾಸ್ತಿನೇ ಆಗುತ್ತೆ. ಇರಿ ಒಂದು ನಿಮಿಷ, ಇದ್ರಲ್ಲಿ ಮ್ಯಾಪ್ ಹಾಕಿಬಿಡೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಇದ್ರಲ್ಲಿ ಗೊತ್ತಾಗುತ್ತಲ್ಲ. 12 ಕಿಲೋಮೀಟ್ರು ನೋಡ್ಬೋದು. ಇಲ್ಲಿ 12 ಕಿಲೋಮೀಟ್ರ್ ತೋರಿಸ್ತೈತೆ ಪಿಕಪ್ ಡ್ರಾಪು. ಅವ್ನು ನೋಡಿದ್ರೆ 8 ಕಿಲೋಮೀಟ್ರ್ ತೋರಿಸ್ತವನೆ. ಅಪ್ಪ ದೇವ್ರೆ, ಏನಪ್ಪ ಇದು ಲೀಲೆ. ನಿನ್ನೆ ಕಾಪಾಡಪ್ಪ ದೇವ್ರೆ ನಮ್ಮನ್ನ. ಎಲ್ಲಪ್ಪ ಅಂದರೆ ಡಿ-ಮಾರ್ಟ್ ಎಲ್ಲೋ ಹೆಣ್ಣೂರು ಕಡೆ ಕೊಟ್ಬಿಟ್ಟವನೆ. ಬಡ್ಡಿ ಮಗ ಹೋದು ಕೊಡಲಿ, ಹೋಗ್ಬಿಟ್ಟು ಅಲ್ಲೇ ನಾಷ್ಟ ಗಿಷ್ಟ ಮಾಡ್ಕೊತೀನಿ. ಕೊಡೆ ಅದು 06 ಹೇಳ್ತೀರಿ ಆ ಸೈಡ್ದು ನೋಡೋಣ. ರೀ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಹಾಂ ಅದೇ ಸ್ಯಾಂಕ್ಸನ. ಹಾಂ ಆಯಿತು ಇರಿ ನೋಡೋಣ ಇವಾಗ ಎಷ್ಟು ಕಿಲೋಮೀಟ್ರು ಡ್ರಾಪಿಗೆ ಹೋಗ್ಬೇಕಂತ ನೋಡಿ. 9.8 ಕಾಣ್ತಾ ಇದ್ದಿರ್ಬೋದು. ನಂಗೆ ತೋರಿಸಿರೋದೇ ನೋಡಿ. ಈ ಕಡೆ ಹೋದ್ರೆ 11 ಕಿಲೋಮೀಟ್ರು, ಈ ಕಡೆ ಹೋದ್ರೆ 9.8. ನಾಗವಾರ ಇದ್ರ ಕಡೆಯಿಂದ ಹೋದ್ರೂ, ತಣಿಸಂದ್ರ ರೋಡ್ ಕಡೆಯಿಂದ ಹೋಗಬೇದ್ರು ಏನು ಮಾಡ್ತೀರ? ಅವ್ನು ಕೊಟ್ಟಿರೋದು ಪಿಕಪ್ ಡ್ರಾಪ್ 8. ಪಿಕಪ್ಗೆ ಬಂದಿದ್ದೀನಿ 2.5-3 ಕಿಲೋಮೀಟ್ರು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. 1 ಆರ್ಡ್ರು ಟ್ರಿಪ್ ತೋರಿಸೋಣೆ 92 ರೂಪಾಯಿ ಕೊಟ್ಟಾನೆ. ಅದ್ರ ರಿಟರ್ನ್ ಅಮೌಂಟ್ ಅದು ಏನೂ ಕೊಡಲಿಲ್ಲ. 80 ರೂಪಾಯಿನ 76 ರೂಪಾಯಿ ಅಷ್ಟೇ ತೋರಿಸಿದಾಗ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. 1 ಟ್ರಿಪ್ ಕೊಟ್ಟವನೆ, ಅದ್ರ ರಿಟರ್ನ್ ಅಮೌಂಟೇ ಕೊಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ. ಈ ಥರ ದಿಂಗ್ತ ನೋಡಿ ಏನು ಮಾಡ್ತೀರಾ? ಏನು ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗ್ತೀನಿ ಅಷ್ಟೇ. ರಿಟರ್ನ್ ಅಮೌಂಟ್ ಏನಿಲ್ಲ. ಇಲ್ಲೇ ನಾಷ್ಟ ಗಿಷ್ಟ ಮಾಡ್ತೀನಿ. ಇವಾಗ 200 ನೋಡಿರಿ ಏನು ದೊಡ್ಡ ಅಪಾರ್ಟ್ಮೆಂಟ್ ಐತೆ. ನಾವು ಯಾವಾಗ ತೊಗೊಳ್ಳೋದು ಅಪಾರ್ಟ್ಮೆಂಟು ಈ ಥರದ್ದೊಂದು. ಈ ಕಡೆ ಅಪೋಸಿಟಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳು. ಅದು ಅಪಾರ್ಟ್ಮೆಂಟ್ ಹೆಸರು ಗೊತ್ತಿರ ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಂದು ಬೆಳಗ್ಗೆ ಆರ್ಡರ್ ಕ್ಯಾನ್ಸಲ್ ಆಗಿತ್ತಲ್ಲ. ಇಲ್ಲಿ ನೋಡಿ, ಮಟನ್ ದಮ್ ಬಿರಿಯಾನಿ ಕರಿ 100 ml ಐತೆ. ನಾನು ಮಟನ್ ತಿನ್ನಲ್ಲ ಅಂತ ಅಂದ್ಕೊಂಡು ಇಲ್ಲಿ ಚಿಕನ್ ಇದ್ರೆ ನಾನೇ ತಿಂತಿದ್ದೆ. ಅದಕ್ಕೆ ನಮ್ಮ ಫ್ರೆಂಡ್ ಬಂದಿದ್ದ, ಕೊಡ್ತಾಯಿದ್ದೀನಿ. ಒಂದು ಸಾಂಗ್ ಹಾಕೋ, ನಿಂದು ತಾಯಿ ಋಣ ಊಟ ಕೊಟ್ಟಿದ್ದೀನಿ. ನನ್ನ ನೋಡಿ 400 ರೂಪಾಯಿ ಐಟಮ್ ಐತೆ. ಅದು 400-500 ರೂಪಾಯಿ ಮಟನ್. ಒಂದು ಬಡ್ಡಿ ಮೇಲೆ ಒಂದು ಟೀ ಕೊಡಿಸ್ಲಿಲ್ಲ. ಮತ್ತು ನನಗೆ ಟೀ ಕೊಡ್ಸೋಕೆ ರೊಕ್ಕ ಕೊಟ್ಬಿಟ್ಟೆ. ಕಸ್ಟಮರ್ ಕೊಟ್ಟರು ಏನೋ ಕೊಟ್ಟರು, ನಾ ಕೊಟ್ಟಿಲ್ಲ ನಿನ್ನ ಕೈಯಾಗ. ಮಟನ್ ತಿನ್ನಲ್ಲ ಅಂತಂದ್ರೆ ಅವ್ನು ತಿಂತೀನಂತಂದ. ಅದಕ್ಕೆ ಅವ್ನು ಕೊಟ್ಟೆ, ತಿನ್ಕೊಳಪ್ಪ ಅಂತ ಅಂದ್ಬಿಟ್ಟು. ಬರ್ರಿ ನಾ ಒಂದು ಆರ್ಡರ್ ಬಿದ್ದೈತಿ ಜಕ್ಕೂರ್ ಅಂತಕ್ಕಿಂದ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗೋಣ. ನನ್ನ ಮಗನ ಸ್ಪೀಡಾಮೀಟ್ರ್ ಹೋಗಿಬಿಟ್ಟೈತೆ. ಮತ್ತೆ ನಂದು ಕಿಲೋಮೀಟರ್ಸ್ ಹೆಂಗೆ ನೋಡಿ ಗಾಡಿ ಓಡಿಸ್ತಾನಿದ್ದೀನಿ. ಮುಳ್ಳು ಹೇಳ್ತಾನೆ ಇಲ್ಲ, ಪೆಟ್ರೋಲ್ ಮುಳ್ಳು ಮಾತ್ರ ಎದ್ದಿರೋದು. ನನ್ನ ಮಗಂದು ಅದು ಎಂಥದ್ದು ಹಾಕ್ಕೊಂಡಿಸ್ತಾರೋ ಇವ್ರು ಶೋರೂಮ್ದವರು ಏನೋ. ತಿಂಗಳಿಗೊಂದು ಸರಿ ಸ್ಪೀಡಾಮೀಟ್ರ್ ಹಾಕ್ಸ್ಬೇಕಾಗತ್ತೆ. ನಾನು ಏನು ಮಾಡ್ತೀರ, ಗಾಡಿನೂ ಸ್ಲೋ ಆಗಿ ಓಡಿಸ್ಬೇಕಲ್ಲ ಕರೆಕ್ಟಾಗಿ. ಬರೋ ಸ್ಪೀಡಲ್ಲೇ ಇರ್ತೀನಿ. ನಂತರ ಒಂದು 70-80 ಹಂಸಲ್ಲಿ ಅದು ಹೆಂಗೆ ಹೋಗುತ್ತೆ. ಹಂಸಲ್ಲಿ ಸ್ಲೋನೇ ಇರ್ತೀನಿ ಗಾಡಿನ. ಆದ್ರೂ ಎಗರು ಹೋಗ್ಬಿಡುತ್ತೆ. ನನ್ನ ಮಗಂದು ಎಷ್ಟು ಸರಿ ಚೇಂಜ್ ಮಾಡಿದ್ರೂ ನಾವು ಗೊತ್ತಾಗ್ತಾಯಿಲ್ಲ. ಟೈಮಿಂಗ್ಸು ಸ್ನೇಹಿತರೆ ಇವಾಗ ಒಂದು 11:50 ಆಗಿದೆ. ಒಂದು ನಮ್ಮ ಮನೆ ನಮ್ಮ ಏರಿಯಾದಲ್ಲೇ ಒಂದು ಆರ್ಡರ್ ಕೊಟ್ಟವನೆ. ಮನೆ 2-3 ಲೈನ್ ಬಿಟ್ಟು ಅಲ್ಲಿ ಒಂದು 5 ನಿಮಿಷ ಹೋಗ್ಬಿಟ್ಟು ಒಂದು 5 ನಿಮಿಷ 12 ಗಂಟೆವರೆಗೂ ವೇಟ್ ಮಾಡಿ 12 ಗಂಟೆ ಕರೆಕ್ಟಾಗಿ ಡ್ರಾಪ್ ಕೊಡ್ತೀನಿ. ಯಾಕಂದ್ರೆ 45 ರೂಪಾಯಿ ಆಯ್ತಲ್ಲ. ಆ ಕಾರಣಕ್ಕಾಗಿ ಅರ್ನಿಂಗ್ಸು ಒಂದು 500-600 ರೂಪಾಯಿ ಆಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಮೊಬೈಲ್ ಫೋನಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ. ಆದರೆ ಬಿಸಿಲು ಐತಲ್ಲ ಅದಕ್ಕೆ ಜಾಸ್ತಿ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತೈತೆ ಸ್ನೇಹಿತರೆ. ಇವಾಗ ಕೆಫೆ ಪರಿಸ್ಥಿತಿಯಲ್ಲಿ ಬಿದ್ದಿರೋದು ಆರ್ಡ್ರು. ಅಣ್ಣ 5994 ಇಡ್ಲಿ ವಡ 2 ಪುರಿ 1 ಇದೇನಾ? ಇದಕ್ಕೆ ಸರ್ಜ್ ಕೊಟ್ಟಿಲ್ಲ ಸ್ನೇಹಿತರೆ. ಇಲ್ಲಿ ತೋರಿಸ್ತೀನಿ ನಿಮಗೆ 50 ರೂಪಾಯಿ ಪರ್ ಆರ್ಡ್ರ್ ತೋರಿಸೋಣ. ಇದಕ್ಕೆ ಕೊಟ್ಟಿರೋದು ನನಗೆ ಆರ್ಡರ್ ಕನ್ಫರ್ಮ್ ಮಾಡ್ಕೋಬೇಕಾರೆ 20 ರೂಪಾಯಿ ಮಾತ್ರ ತೋರಿಸೋಣ. ಇದು ಡ್ರಾಪ್ ಆದ ತಕ್ಷಣ ನೋಡ್ತೀನಿ ಏನಾಗುತ್ತೆ ಅಂತ. ನೋಡೋಣ ರೀ ಸ್ನೇಹಿತರೆ. ಬಂದಿದ್ದೀನಿ ಇವಾಗ 5 ಹತ್ರ ಕಸ್ಟಮರ್ ಲೊಕೇಶನ್ ಹತ್ರ. ಟೈಮಿಂಗ್ಸ್ ನೋಡ್ಬೋದು 12-10 ಗಂಟೆ ಆಗಿದೆ. ಎಲ್ಲಿದ್ರಪ್ಪ ಕಸ್ಟಮರು? ಬರಲೇ ಇಲ್ಲವಲ್ಲ ತಗೊಳ್ಳಿ. ವೆಲ್ಕಮ್. ನೋಡೋಣ ಡ್ರಾಪ್ ಕೊಟ್ಟಿದ್ದೀನಿ.
ಕೊಡ್ತಾನೋ ಇಲ್ಲ ಅಂತ ನೋಡಿ. 22 ರೂಪಾಯಿ ಕೊಟ್ಟ. ಇಲ್ಲಿ ತೋರಿಸಿರೋದು 50 ರೂಪಾಯಿ ತೋರಿಸೋಣ. ಮ್ಯಾಕ್ಸ್ ಬೋನಸ್ ಅಂತ 45 ರೂಪಾಯಿ ಐತೆ. ಇಲ್ಲಿ ನೋಡಿ 45 ರೂಪಾಯಿ, ಮೇಲ್ಗಡೆ 50 ರೂಪಾಯಿ ಇದೆ. ಯಾಕೆ ಈ ಥರ ಮೋಸ ಮಾಡ್ದೆ ಒಳ್ಳೆ. ಅದು ಮತ್ತು 12 ಗಂಟೆ ಮೇಲೆ ಬಿದ್ದಿರೋದು ನನಗೆ ಆರ್ಡ್ರು. ಈ ರೀತಿ ತೋರಿಸ್ತೀನಿ, ಅದನ್ನು ಬೇಕಾದ್ರೆ ಟೈಮಿಂಗ್ಸ್ ನಿಮಗೆ ನೋಡಿ. ಕರೆಕ್ಟ್ ಕೆಫೆ ಪ್ರಸಿದ್ಧ 12 ಗಂಟೆ ಕರೆಕ್ಟ್ ಆರ್ಡ್ರ್ ಬಿದ್ದೈತೆ. ಡ್ರಾಪ್ ಮಾಡಿದ್ದೀನಿ 10 ನಿಮಿಷದಲ್ಲಿ, ಪಿಕಪ್ ಮಾಡಿ ಡ್ರಾಪ್ ಹತ್ರ. ಇವಾಗ ನೆಕ್ಸ್ಟ್ ಆರ್ಡ್ರ್ ಹೆಂಗೆ ಕೊಡ್ತಾನೆ ನೋಡಬೇಕು. ತಲೆನೇ ಕೆಟ್ಟೋಯ್ತು. ನೋಡೋಷ್ಟು ನೋಡ್ತೀನಿ, ಎಲ್ಲರೂ ಮನೆಗೆ ಹೋಗ್ಬಿಡ್ತೀನಿ. ಸರ್ಜ್ ಎಲ್ಲರೂ ಕೊಡಲಿಲ್ಲ ಅಂದ್ರೆ ಇವಾಗ ಎಕ್ಸ್ಟ್ರಾ ಆಮೇಲೆ ಟೆಕ್ನಿಕಲ್ ಇಶ್ಯೂ ಆದರೂ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಲ್ಲ ಈ ಥರ ಮೋಸ ಮಾಡಿದ್ರೆ ತೋರಿಸ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ತುಂಬ ಜನಕ್ಕೆ ಆಗಿರುತ್ತೆ. ಇದು ನನಗೆ ಗೊತ್ತು. ಇವತ್ತು ಈ ಥರ ಆಫರ್ ಕೊಟ್ಟಾಗ ಬಡ್ಡೆ ಮಗ ಮೋಸ ಮಾಡೇ ಮಾಡ್ತಾನಂತ. ನಿಮಗೇನಾದ್ರು ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. 2 ಐಟಮ್ ಇದೆ ನೋಡಿ, ಲಡ್ಡು ಮತ್ತು ಕಾಜು ಕೊಡಿ. 7918 ಅಣ್ಣ. ಕಾಂಪಿಸನ್ ಆಗ್ತಾಯಿದ್ದೀನಿ ನಾನು. ಹಾಂ, ಈ ಆರ್ಡ್ರ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಆಲ್ಮೋಸ್ಟ್ 50 ರೂಪಾಯಿ ಎಕ್ಸ್ಟ್ರಾ. ಆ ಒಂದು ಆರ್ಡ್ರಿಗೆ ಮಾತ್ರ ಕೊಡಲಿಲ್ಲ ನೋಡಿ ಸ್ನೇಹಿತರೆ. ಸರ್ಜ್ ಕೊಟ್ಟ, ಆದ್ರೆ ಏನು ಮಾಡೋದು, ಈ ಥರ ಲಾಂಗ್ ಆರ್ಡ್ರ್ ಕೊಟ್ಬಿಟ್ಟ. ಏನು ಮಾಡೋದು. ಸೋಷಲ್ಲು ನಾಗವಾರ ಪಿಕಪ್ಪು, ಡ್ರಾಪು ಚಿಕ್ಕಜಾಲ ಹತ್ತತ್ರ. ಏನು ಮಾಡೋದು, ಎಕ್ಸ್ಟ್ರಾ ಸರ್ಚ್ ಕೊಡೋದು, ಈ ಥರ ಲಾಂಗ್ ಆರ್ಡ್ರ್ ಹಾಕ್ಬಿಡೋದು ನಮಗೆ. ಮೇಲ್ ಲಿಕ್ಕರ ಆಗಯ. ಓಕೆ, ಅಭಿ ಫುಡ್ ರೆಡಿ ದೇ ದೋ. ಎಷ್ಟೊಂದು ಸ್ವೀಟ್ ಆಗಿದೆ ನೀನು, ಅದು ಹೆಂಗೆ? ನಾನು ಕನ್ನಡ ಮಾತಾಡೋರು ಅಮ್ಮನಿಗೆ ಅರ್ಥ ಆಗಲ್ಲ. ಅಣ್ಣ ರೆಡಿ ಇದೆ ನೋಡಿ, ಬೇಗ ತೊಗೊಂಬಣಿ. ರೆಡಿಯಾಗಿ ಕಾರ್ಡ್ ಅನ್ಸ್ಕೊಡ್ತೀರಾ? यूट्यूब वीडियो बनाता हूँ। हाँ, इसलिए अच्छे से लड़के है ना, इसलिए इसका वीडियो बना रहा था। कितना स्वीट है देखो। ओह ಸಾರಿ ಬಾಯ್. ಅವನು ಎಂತ ಪಕ್ಕದಲ್ಲೇ ರೆಗಿಸ್ತಾ ಇದ್ದೀನಿ ನಾನು. ಎಂತ ನನ್ನ ಮಗ ಇರಬೇಕು. नहीं पहले एक बार मैडम थी ना, वो गई छोड़कर। गई सभी लोग, दूसरा जगह पे ट्रांसफ़र हो गया। वो किधर नासिक का कौन सा गांव को गया है देखो? दार्जिलिंग है। हाँ हाँ, उधर क्या बोल रहे थे तभी, वो भी ऐसा ये हो गया था फ्रेंडशिप, इसलिए। देखो भैया रेडी हो गया, लेकर पैकिंग क्यों भाई, ऐसा मत करने का। फुल पैक होते हैं तभी करने का रेडी। उल्टा चलता है। उल्टा? आप सभी लोग उल्टा ही हो। हाँ, आपके हस्बैंड बहुत अच्छे बात करते हैं ना, तुम नहीं बात करते हो? हाँ नहीं, फ्रेंडली से बात करते हैं ना। अच्छा लड़के को पटा लिया है। हाँ, किधर इधर घर का करके क्या भाड़े में? अच्छा ठीक है। बच्चा वगैरह सभी स्पीड में? लड़का ओहो हो स्कूल जाता है? 8232। ओके भैया, थैंक यू, हैप्पी कपल्स। ಸ್ನೇಹಿತರೆ ಡ್ರಾಪ್ ಬಂದುಬಿಟ್ಟು 13 ಕಿಲೋಮೀಟ್ರ್ ಐತೆ. ಟೈಮಿಂಗ್ಸ್ 12:45 ಗಂಟೆ ಆಗಿದೆ. ಹತ್ತತ್ರ ಇಲ್ಲಿ ಚಿಕ್ಕಜಾಲ ಹತ್ತತ್ರ ಒಂದು ಯಾವುದೋ A2B ಹೋಟೆಲ್ ಇದೆಯಲ್ಲ, A2B ಅದು MPR ಬರ್ಗರ್ ಕಿಂಗ್ಸ್ ಅದು ಹೋಟೆಲ್ ಇದೆ, ಅಲ್ಲಿ ಬಿದ್ದಿರೋ ಡ್ರಾಪು. ಹೆಬ್ಬಾಳ ಇದ್ರದ್ದು ಸಾಗರನಗರ ಕುಡಿಗಳ ಬ್ರಿಡ್ಜ್ ಹತ್ತಿ ಬಿಟ್ಟಿದ್ದೀನಿ. 2 ಬ್ರಿಡ್ಜ್ ಆದಮೇಲೆ ಇಳಿಯೋದು ಇನ್ನು ಡೈರೆಕ್ಟಾಗಿ. ಎಷ್ಟು ನಿಮಿಷದಲ್ಲಿ ಹೋಗ್ತೀನಿ ನೋಡೋಣ. ಇವಾಗ ಟೈಮಿಂಗ್ಸು ಸ್ನೇಹಿತರೆ 1 ಗಂಟೆ ಆಗಿದೆ. ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಟ. ಇನ್ನೂ ಬೇಕಾಗಿರೋದು 9 ಆರ್ಡ್ರು. ಇವಾಗ ಮತ್ತೆ ಬ್ರಿಡ್ಜ್ ಹತ್ತಿದ್ದೀನಿ. ಇವಾಗ ಡೈರೆಕ್ಟ್ ಜಕ್ಕೂರು ಯಲಹಂಕ ಸಿಗ್ನಲ್ ಅಲ್ಲೇ ಇಳ್ಕೊಳ್ಳೋದು ಡೈರೆಕ್ಟಾಗಿ. ಅಣ್ಣ ನೋಡಿ ಅಣ್ಣ, ಟೈಮಿಂಗ್ಸು 22 ನಿಮಿಷ ಆಯ್ತಣ್ಣ. ಎಷ್ಟೊತ್ತು ನಮ್ಮ ಪವನ್ ಬರೋ ಅವ್ರದ್ದು ಕೊಟ್ಟರು. ಯಪ್ಪ ಎಷ್ಟು ಆರ್ಡ್ರುಗಳಿದಾವೆ ನೋಡಿ ರೀ ಅಣ್ಣ. 22 ನಿಮಿಷ ಆಯ್ತಣ್ಣ. ಹಾಂ ನೋಡಿ, ಅಲ್ಲಿ ಯಾರು ರೆಡಿ ಅದು ಕೊಟ್ಟಿಲ್ಲ ನೋಡಿ. ಅದು ಅಯ್ಯಣ್ಣ, ಈ ಥರ ಮಾಡಿದರೆ ನಮಗೆ ಮೋಸ. ಅದು ಲಾಂಗ್ ಹತ್ರನೂ ಇಲ್ಲ. ಏನು ಮಾಡೋದಪ್ಪ, ಎಷ್ಟೊತ್ತು ಮಾಡ್ತಾರೆ. ಎಲ್ಲ ಲಾಲಿಪಾಪ್ ರೆಡಿ ಮಾಡಬೇಕಾ? 3 ಚಿಕನ್ ಬೋನ್ಲೆಸ್ ಬಿರಿಯಾನಿ, ಒಂದು ಇದನ್ನಿದೆ ನೋಡೋಣ. ವೇಟ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಆಲ್ಮೋಸ್ಟ್ ಇವಾಗ 22 ನಿಮಿಷ ವೇಟ್ ಮಾಡಿದ್ದೀನಿ. ಅರ್ಧ ಗಂಟೆ ಮೇಲಾಯ್ತು. ಅಣ್ಣ ಎಷ್ಟೊತ್ತಾಯ್ತಾನ, ಇವಾಗ ಬಿಲ್ ನೋಡಿಬಿಟ್ಟು ಕೊಡ್ತಾವ್ರೆ. ಎಷ್ಟೊತ್ತವರೆಗೂ ವೇಟ್ ಮಾಡಿದ್ದೀನಲ್ಲ ಅಣ್ಣ. ಮಾಡ್ಕೊ, ನಮಗೇನು ಮತ್ತೆ ಈ ಥರ ಮಾಡ್ತಾಯಿದ್ರೆ ನೋಡಿ. ಇಲ್ಲಿ 33 ನಿಮಿಷ ಆಯಿತು ಆಲ್ಮೋಸ್ಟು, ಇನ್ನೂ ಕೊಡ್ತಾಯಿಲ್ಲ. ಅಲ್ಲಿ ಬಿಲ್ಗಳು ಎಲ್ಲಿ ಹೋಗಿದಾರೆ ಯಾರಿಗೆ ಗೊತ್ತು. ಎಷ್ಟೊತ್ತು ಮಾಡಿದ್ರೆ ಅರ್ಧ ಗಂಟೆ ಒಂದೊಂದು ಆರ್ಡ್ರು.
ಅಣ್ಣ ಕೊಡಿ, ರೆಡಿ ಆಯಿತು. ಇವಾಗ ರೆಡಿ ಕೊಟ್ರಿ ನೋಡಿ, ಕರೆಕ್ಟಾಗಿ 33 ನಿಮಿಷ ಆಯಿತು. ಇಲ್ಲ, ಈ ಕಡೆ ಇವಾಗ ಜಾಗ ಬಿಡ್ತಾ ಇದ್ದೆ ಅವ್ರಿಗೆ. ಇವಾಗ ಕೊಟ್ಟರು ಅಂತೂ ಇಂತೂ. ಇವಾಗ ಪಿಕಪ್ ಆಯ್ತು ನೋಡಿ, ಅರ್ಧ ಗಂಟೆ ಮೇಲೆ ಆಯಿತು. ವೇಟಿಂಗ್ ಚಾರ್ಜ್ ಎಲ್ಲ ಎಷ್ಟು ಕೊಡ್ತಾನೆ ಯಾರು ಗೊತ್ತು. 162 ರೂಪಾಯಿ ಕೊಟ್ಟಾನೆ. 2 ಆರ್ಡ್ರ್ ಸೇರಿ 9707. ಫಸ್ಟ್ ಆರ್ಡ್ರ್ ಇದನ್ನು ಡ್ರಾಪ್ ಐತೆ. ಇದು SLV ಎಲ್ಲೋ ಡ್ರಾಪ್ ಐತೆ. ಬರ್ರಿ 2 ಆರ್ಡ್ರು. ಅಯ್ಯಪ್ಪ, ಇಟ್ಕೊಂಡು ಹೋಗೋಣ ಸ್ನೇಹಿತರೆ. ಟೈಮಿಂಗ್ಸ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ಗೆ 22 ಹೊಡೆದು ಇನ್ನೊಂದು ಬೇಗ 3. ಅರ್ನಿಂಗ್ಸ್ ಬಂದುಬಿಟ್ಟು 1525 ರೂಪಾಯಿ ಆಗಿದೆ. ಮನೆಗೆ ಬಂದಿದ್ದೆ, ಒಂದು 15 ನಿಮಿಷ ಚಾರ್ಜಿಂಗ್ ಹಾಕ್ಕೊಂಡು ಹೋಗೋಣ ಅಂತ. ಮತ್ತು ಪವರ್ ಬ್ಯಾಂಕು ಚಾರ್ಜಿಂಗ್ ಹಾಕಿದ್ದೀನಿ. ಇವಾಗ ಗೋಪುರ ಎಲ್ಲ ತೆಗೆದು ಬಿಟ್ಬಿಡ್ತೀನಿ. ಯಾಕಪ್ಪ ಅಂದರೆ ಮತ್ತೆ ನೈಟ್ನಲ್ಲಿ ಮಳೆಗೆಳೆ ಬಂದರೆ ಸುಮ್ಮನೆ ತಲೆ ನೋಡ್ಕೊಂಡು ಇಲ್ಲೇ ಇವಾಗ ಐಫೋನಲ್ಲಿ ವೀಡಿಯೋ ಮಾಡ್ಕೊತೀನಿ. ಬರೀ ಮತ್ತೆ ಆಮೇಲೆ ನಿಮ್ಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು ಇವಾಗ 7:30 ಗಂಟೆ ಆಗಿದೆ. ಆಲ್ಮೋಸ್ಟ್ 1880 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 180. ಇನ್ನೂ ಒಂದು 5-6 ಆರ್ಡರ್ ಹೊಡಿಬೇಕು ನಾನು. ನೋಡೋಣ ಎಷ್ಟಾಗತ್ತೆ. ನೈಟೆಲ್ಲ ಹೊಡಿಬೇಕು ಸರ್, 10 ಗಂಟೆವರೆಗೂ. ಇವಾಗ ಟೈಮ್ಸ್ 7:30 ಗಂಟೆ ಆಗಿದೆ. ಸ್ನೇಹಿತರೆ, ಡ್ಯೂಟಿ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟು 42 ಆರ್ಡರ್ ಹೊಡೆದಿದ್ದೀನಿ. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 15 ಅವರ್ 47 ನಿಮಿಷ. ಅರ್ನಿಂಗ್ಸು 9896 ರೂಪಾಯಿ ಆಗಿದೆ. 400 ಅಂದರೆ ಇದು ಇವತ್ತಿಂದು. ಅದರಲ್ಲಿ ಬೇರೆ ಇದನ್ನು ಬಂದಿದೆ, ಏನಪ್ಪ ಅಂದರೆ ರೆಫರಲ್ ಮಾಡಿರೋದು 7500 ರೂಪಾಯಿ. ಅಡ್ಜಸ್ಟ್ಮೆಂಟಲ್ಲಿ ಬೇರೆ ಕಟ್ಟ ಬೇರೆ ಆಗಿದೆ. ಅಂದರೆ 105 TDSದು. ನೋಡೋಣ ರೀ, ಅರ್ನಿಂಗ್ಸ್ ಲೆಕ್ಕ ಹಾಕ್ತೀನಿ ಎಷ್ಟಾಗುತ್ತೆ ಅಂತ ಎಲ್ಲ ಸೇರಿ. 9778 ಪ್ಲಸ್ 405 ಮ್ಯಾಕ್ಸ್ ಬೋನಸ್ಸು ಪ್ಲಸ್ 525. ಇದರಲ್ಲಿ 10,708ರಲ್ಲಿ 7500 ರೂಪಾಯಿ ಮೈನಸ್ ಮಾಡ್ಕೋಬೇಕು. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 3208 ರೂಪಾಯಿ ಆಗಿದೆ. ಅಂದರೆ ಅದು 7500 ರೂಪಾಯಿ ರೆಫರ್ ಮಾಡಿರೋ ದುಡ್ಡು ಬಂದಿರೋದು. ಪರವಾಗಿಲ್ಲ, ಚೆನ್ನಾಗಾಗಿದೆ. ಈ ವಾರದ ಟೋಟಲ್ ಒಂದು 14,000-15,000 ರೂಪಾಯಿ ಆಗಿರೋದು ಅರ್ನಿಂಗ್ಸು. ಇವತ್ತು ಅವರ್ಸು 15 ಅವರ್ 47 ನಿಮಿಷ ಕೆಲಸ ಮಾಡಿದ್ದೀನಿ. ಕಂಟಿನ್ಯೂ ಆಗಿ ಮಾಡಿದ್ದೀನಲ್ಲ, ಅದಕ್ಕೆ ಆಲ್ಮೋಸ್ಟ್ ಒಂದು 15 ನಿಮಿಷ ಬ್ರೇಕ್ ತೊಗೊಂಡಿರೋದು ಅಷ್ಟೇ. ಎಷ್ಟು 42 ಆರ್ಡ್ರು. ಮನೆಗೆ ಬಂದಿದ್ದೀನಿ ಆಲ್ಮೋಸ್ಟು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.